ಸರಿ, ಮನೆ ಒಳಗಡೆ ಹೋಗಿ ಇನ್ನೇನು ಬೇಕು ನೋಡ್ತೀನಿ ತಡಿಯಪ್ಪ. ನಂಜಿ ನಂಜಿ ಹೇಳ್ಬಿಟ್ಟು ಬಂದ? ಹ್ಞೂ ರೀ, ಇಷ್ಟೊತ್ತವರೆಗೂ ಎಲ್ಲರಿಗೂ ಹೇಳ್ಬಿಟ್ಟು ಇವಾಗ ಮನೆಗೆ ಬರ್ತಾ ಇದ್ದೇನೆ. ನಾನು ಎಲ್ಲರಿಗೂ ಹೇಳಾಯ್ತು. ರಾಜು ಬಂದ? ಇನ್ನೂ ಬಂದಿಲ್ಲ ರಾಜು, ಕತ್ಲೆ ಆಯ್ತಾ ಬಂತು. ಹೌದಾ, ಬಿಡು ಹೋಗ್ಲಿ, ಅವನು ಎಲ್ಲರಿಗೂ ಹೇಳ್ಬೇಕಲ್ಲ. ಮನೆಗೆ ಹೋಗಿ ಹೋಗಿ ಊರೂರಿಗೆ ಹೋಗಿ ಹೋಗಿ ಆದರೂ ಕತ್ಲೆ ಆಯ್ತಲ್ಲ, ಬರೋ ತನಕ ಸ್ವಲ್ಪ ಯೋಚನೆ. ಅವನಿನ್ನು ಚಿಕ್ಕ ಮಗುನ, ಬರ್ತಾನೆ ಬಿಡಿ. ಅವನ ಜೊತೆ ಅವನ ಸ್ನೇಹಿತನ ಕರ್ಕೋಗಿದ್ದಾನೆ ಕಣ. ಹೌದಾ, ಹಾಗಿದ್ರೆ ಸರಿ ಬಿಡಿ. ಸರಿ ರೀ, ಒಳಗಡೆ ಹೋಗ್ತೇನೆ. ಅಕ್ಷತೆ ಬಟ್ಲು ರೆಡಿ ಮಾಡ್ಕೋಬೇಕು. ಸರಿ ನಡಿ, ನಾನು ಇನ್ನೇನಾದರೂ ಬೇಕಾದ್ರೆ ಮಾಡ್ಕೊಡ್ತೇನೆ. ತಿರುಗಡೆ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ ಕಣೆ. ಎಲ್ಲರಿಗೂ ಹೇಳ್ಬಿಟ್ಟು ನಾನು ಇವಾಗ ಬಂದೆ. ಎಲ್ಲರಿಗೂ ಹೇಳಿದೆ ತಾನೇ? ಹ್ಞೂ ರೀ, ಎಲ್ಲರಿಗೂ ಹೇಳಿದೆ. ಪುಟ್ಟಿ ಮನೆಗೆ ಹೋಗಿದೆ, ಅಮ್ಮ ಇಲ್ಲ ಹೊಲಕ್ಕೆ ಹೋಗಿದ್ದಾಳೆ ಅಂತ ಅಂದ್ಲು. ಸರಿ, ಬಂದಾಗ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಬಂದೀನಿ ರೀ. ನಾಳೆ ಬೇಗ ಬರೋಕ್ಕೆ ಹೇಳುವೆ, ಆಮೇಲೆ ಮನೇಲಿ ಸ್ವಲ್ಪ ಕೆಲಸ ಇತ್ತು, ನಿನಗೂ ಸಹಾಯ ಮಾಡ್ಕೊಡೋಕ್ಕಾಗ್ತಿತ್ತು. ಹೇಳ್ಬಿಟ್ಟು ಬಂದೆ ರೀ ಕವಿತಾ. ಸರಿ ದೊಡ್ಡಮ್ಮ, ನಾಳೆ ನಾನು ಬೇಗ ಬರ್ತೀನಿ ಅಂತ ಹೇಳಿದ್ದಾಳೆ. ಸರೋಜನ್ಗೆ? ಸರೋಜ ಇರಲಿಲ್ಲ ರೀ, ಆಶಾ ಇದ್ಲು, ಅದಕ್ಕೆ ಆಶನ್ಗೆ ಹೇಳ್ಬಿಟ್ಟು ಬಂದೆ. ಸರಿ ಅತ್ತೆ, ಬರ್ತೀನಿ ನಾಳೆ ಬೇಗ, ಅಮ್ಮನ ಕರ್ಕೊಂಡು ಅಂತ ಹೇಳಿದ್ದಾಳೆ. ನಾಳೆ ಎಲ್ಲರೂ ಬರ್ತಾರೆ ಬಿಡ್ರಿ. ಸರಿ ಕಣೆ. ರಾಜು ಇನ್ನೂ ಬರಲಿಲ್ವಾ? ಆವಾಗಲೇ ಹೋದ್ನಲ್ಲ. ಇನ್ನೂ ಬಂದಿಲ್ಲ ರೀ. ಎಷ್ಟೊತ್ತಾಗುತ್ತೆ ಏನೋ, ನೋಡೋಣ ಇರಿ, ಬೇಗ ಬರ್ಬೋದು. ಸರಿ ಬಿಡು, ಅವನು ಪಾಪ ಅಷ್ಟು ದೂರದಿಂದ ಬರಬೇಕಲ್ಲ. ನಾವೇನು ಇಲ್ಲೇ ಹೇಳ್ಬಿಟ್ವಿ, ಇನ್ನು ಅವನು ಹಳ್ಳಿ ಊರಿಗೆ ಹೋಗಿದ್ದಾನೆ, ಎಲ್ಲರಿಗೂ ಹೇಳ್ಬಿಟ್ಟು ಬರಬೇಕಲ್ಲ, ಸ್ವಲ್ಪ ತಡ ಆಗ್ಬೋದೇನೋ. ಹೇಳ್ಬಿಟ್ಟು ಬರಲಿ ಬಿಡಿ, ಇನ್ನು ಮದುವೆ ಮುಗಿತಂಕ ಇನ್ನೆಲ್ಲ ಹೋಗ್ತಾ ಇದ್ದ. ಶಾಸ್ತ್ರ ಸಾಮಾನು ಎಲ್ಲ ನೋಡ್ದಾ? ಎಲ್ಲ ಸರಿಯಾಗಿದೆಯಾ? ಇನ್ನೇನಾದರೂ ಕಮ್ಮಿ ಆಗಿದ್ರೆ ಹೋಗ್ತಾ ದಾರಿಲಿ ತಗೊಂಡು ಹೋಗ್ಬೋದಾಗಿತ್ತು. ಹಾಂ, ಸರಿಯಾಗಿದೆ, ಎಲ್ಲ ತಗೊಂಡಿದ್ದೀವಿ. ಹೂನಾರ ಮತ್ತು ಶಾಂತಕ್ಕನಿಗೆ ಹೇಳಿದ್ರಾ ಹೂ ತರೋಕ್ಕೆ ಮನೆ ಹತ್ರ, ಶಾಸ್ತ್ರಕ್ಕೆ ಹೋಗೋರಿಗೆ ಕೊಡೋದಕ್ಕೆ? ಹೇಳಿದ್ದೀನಿ, ನಾಳೆ 6 ಗಂಟೆಗೆ ಬಂದು ಮನೆ ಹತ್ರ ಒಂದು 2 ಮಾರು ಕೊಟ್ಬಿಡು ಅಂತ. ಬಂದು ಕೊಡ್ತಾರೆ, ಈಸ್ಕೊ. 2 ಮಾರು ಎಲ್ಲಿ ಸಾಕಾಗುತ್ತೆ ರೀ, ಒಂದು 5-10 ಮಾರು ಬೇಕು, ಇನ್ನು ಅಲ್ಲೂ ತಗೋಗಕ್ಕೆ ಬೇಕಲ್ಲ ಶಾಸ್ತ್ರಕ್ಕೆ. ಹೌದಾ, ಸರಿ ಬಿಡು, 6 ಗಂಟೆಗೆ ಬರ್ತಾರಲ್ಲ, ತಗೊಳ್ಳುವೆ ಅಂತೆ. ಎಷ್ಟು ಮಾಡಬೇಕು ತಗೋ, ನಾನು ಆಮೇಲೆ ದುಡ್ಡು ಕೊಟ್ಬಿಡ್ತೀನಿ. ಸರಿ ಬಿಡಿ, ನಾಳೆ ಬಂದಾಗ ಒಂದು 10 ಮಾರು ತಗೋತೀನಿ. ಇನ್ನು ಇನ್ನೊಂದು ಮನೆಗೆ ತಗೋಗೋಕ್ಕೆ ಒಂದು 5 ಮಾರು ಬೇಕು, ಇಲ್ಲಿ ಮುಡ್ಕೊಳ್ಳೋಕ್ಕೆ ಆಮೇಲೆ ಪೂಜೆ ಮಾಡೋಕ್ಕೆ ಎಲ್ಲದಕ್ಕೂ ಬೇಕಲ್ಲ, ಒಂದು 10 ಮಾರು ತಗೋತೀನಿ. ರಾಜು ಬಂದ ಅನ್ಸುತ್ತೆ. ರಾಜು, ರಾಜು ಬಾರೋ ಇಲ್ಲಿ. ಹಾಂ ಅಪ್ಪ, ಬರ್ತಿದ್ದೇನೆ. ಹೇಳಿ ಅಪ್ಪ. ಹೋದ ಕೆಲಸ ಏನಾಯ್ತು ರಾಜು? ಎಲ್ಲರೂ ಸಿಕ್ಕಿದ್ರಾ? ನಾಳೆ ಬೇಗ ಬರೋಕ್ಕೆ ಕೇಳುವೆ. ಹ್ಞೂ ಅಪ್ಪ, ಹೇಳಿದ್ದೀನಿ ಎಲ್ಲರಿಗೂ, ಬೇಗ ಬರ್ತೇನೆ ಅಂತ ಹೇಳಿದ್ದಾರೆ. ಸರಿ, ಹೋಗಿ ಎಲ್ಲರೂ ಮಲ್ಕೊಳ್ಳಿ, ನಾಳೆ ಬೇಗ ಎದ್ದು ರೆಡಿ ಆಗಬೇಕು.